ಅದೇ ಬಿಜೆಪಿಯ ಲೀಡರ್ಸ್ ಇದಾರಲ್ಲ, ಇಡೀ ದೇಶದ ಬಿಜೆಪಿನ ನಾಶ ಮಾಡುವಷ್ಟು ಅನ್ಪಡತನ, ಅವಿವೇಕಿತನ, ನಾಲಾಯಕ್ತನ ಬಿಜೆಪಿಯ ಕರ್ನಾಟಕದ ಬಿಜೆಪಿ ಲೀಡರ್ಸ್ಗಿದೆ. 22 ಮಕ್ಕಳು ಸಾಯೋವರೆಗೂ ಕಾದು ಕುಳಿತು ಯಾವಾಗ ನಿಮ್ಮ ರಾಜನ ಸಿಂಹಾಸನಕ್ಕೆ ಕುತ್ತು ಬರುತ್ತೆ ಆವಾಗ ಮೆಲ್ಲ ಮಧ್ಯರಾತ್ರಿ ಬಂದು ನೀವು ರಾಜೀನಾಮೆ ಕೊಡಿಸಿದ್ರಲ್ಲ, ಆ ಥರ ಅಲ್ಲ ಕರ್ನಾಟಕ ಕಾಂಗ್ರೆಸ್. ಇದೇ ಸಾಹುಕಾರ್ ಶಿವಶಂಕರಪ್ಪ ಅವರನ್ನ ನೇಮಕಾತಿ ಮಾಡಿರುವಂಥದ್ದು ಈ ಯಡಿಯೂರಪ್ಪ ಅವರು. ಇತ್ತ ತನ್ನ ಮಗಳಿಗೆ ಸರ್ಕಾರಿ ಕೆಲಸ ಕೊಡೋಕ್ಕೋಸ್ಕರ ತನಗಿರೋದೇ 40,000 ಸಂಬಳ ಅಂತ ಆದಾಯ ಲಿಮಿಟ್ ಹೇಳ್ಕೊಂಡಿದ್ದಾರೆ. ಅವರ ಬೇಸಿಕ್ ಸ್ಯಾಲರಿನೇ 2,70,000 ಇದೆ. ನೇಮಕಾತಿನೂ ನೀವೇ ಮಾಡ್ತೀರಿ, ರಾಜ್ಯಪಾಲರು ಅಮಾನತು ಮಾಡಿದ್ರೆ ಅವರ ರಕ್ಷಣೆಗೂ ನೀವು ಓಡೆ ಬರ್ತೀರಿ, ಆಮೇಲೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ನಾಟಕ ಮಾಡ್ತೀರಿ, ಸದನದಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಪುಂಕ್ತೀರಾ. ನೀವು ಬಿಜೆಪಿ ನಾಯಕರಿಗೆ ತಲೆನಲ್ಲಿ ಬುದ್ಧಿ ಇಲ್ಲ, ಬ್ರೈನು ಇಲ್ಲ, ಸ್ಪೈನು ಇಲ್ಲ. ಸತ್ಯ ಹೇಳುವಂತಹ ಸ್ಪೈನ್ ಇಲ್ಲ, ವಿಚಾರ ತಿಳ್ಕೊಳ್ಳುವಂತಹ ಬ್ರೈನು ಇಲ್ಲ. ನಮಸ್ತೆ, ನಾನು ಯುಟಿ ಫರ್ಜಾನಾ, ಕಾಂಗ್ರೆಸ್ ವಕ್ತಾರೆ. ನನಗೆ ಈ ತೇಜಸ್ವಿ ಸೂರ್ಯ ಅವರು ಮೊನ್ನೆ ಸಂಸತ್ತಿನಲ್ಲಿ ರೋಷಾವೇಶವಾಗಿ ಮಾತಾಡಿದ್ರಲ್ಲ, ಅದರ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ಮಿಸ್ಟರ್ ತೇಜಸ್ವಿ ಸೂರ್ಯ, ನೀವು ಇದೇ ಸಾಹುಕಾರ್ ಶಿವಶಂಕರಪ್ಪ ಅವರು ಮಾಡಿರುವಂತಹ ಅಕ್ರಮಗಳ ಬಗ್ಗೆ 10 ದಿವಸಗಳ ಹಿಂದೆ ಅವರ ಬಗ್ಗೆ ಏನು ಇಲ್ಲಿ ಹಗರಣ ನಡೆಯಿತು, ರಾಜ್ಯಪಾಲರು ಅಮಾನತು ಮಾಡಿದ್ರು, ಇದರ ಬಗ್ಗೆಲ್ಲ ಭಯಂಕರ ಭಾವಾವೇಶದಿಂದ ಮಾತಾಡ್ತಾ ಇದ್ರಲ್ವಾ, ಅದರ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಗೊಳ್ದೆ ಹೋಗಿ ಸಂಸತ್ತಿನಲ್ಲಿ ಹೋಗಿ ನಿಮ್ಮದೇ ಪಕ್ಷದ ಮಾನ ಮರ್ಯಾದೆ ತೆಗಿತಾ ಇದ್ದೀರಲ್ಲ, ಏನ್ ನಿಮ್ಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಬೇರೆ ದೇಶದ ಮಹಿಳೆಯರಿಗೆ ಹಾಸಿಗೆನಲ್ಲಿ ಏನೇನೆಲ್ಲ ಆಗುತ್ತೆ ಅಂತೆಲ್ಲ ರಿಸರ್ಚ್ ಮಾಡಕ್ಕೆ ನಿಮ್ಗೆ ಬರುತ್ತೆ. ಈ ಸಾಹುಕಾರ್ ಶಿವಶಂಕರಪ್ಪ ಅವರನ್ನ ಯಾರು ಅಪಾಯಿಂಟ್ ಮಾಡಿರೋದ ನಿಮ್ಗೆ ಗೊತ್ತಿಲ್ವಾ? ಇದೇ ಸಾಹುಕಾರ್ ಶಿವಶಂಕರಪ್ಪ ಅವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ಯಾವ ಬಿಜೆಪಿ ನಾಯಕರ ಫೋಟೋ ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ನಿಮ್ಮ ಇನ್ನೊಬ್ಬ ನಾಯಕ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ಇದೇ ಯಡಿಯೂರಪ್ಪ ಅವರ ಫೋಟೋ ಇಟ್ಕೊಂಡು ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಗೊತ್ತಾ ನಿಮ್ಗದು? 2021ರಲ್ಲಿ ಇದೇ ಸಾಹುಕಾರ್ ಶಿವಶಂಕರಪ್ಪ ಅವರನ್ನ ನೇಮಕಾತಿ ಮಾಡಿರುವಂಥದ್ದು ಈ ಯಡಿಯೂರಪ್ಪ ಅವರು. ಇದು ಒಂದು ಸಾಂವಿಧಾನಿಕ ಹುದ್ದೆ, 6 ವರ್ಷಗಳ ಕಾಲ ಇರುತ್ತೆ. ಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಅವರೇ ಅಂತ ನೀವು ರೋದನೆ ಮಾಡಿದರೆ ಇದು ಸಾಂವಿಧಾನಿಕ ಹುದ್ದೆ, ಇದರ ಕ್ರಮಗಳೇನು, ನಿಯಮಾವಳಿಗಳೇನು ಅಂತ ಬೇಸಿಕ್ ಸೆನ್ಸು ನಿಮಗಿಲ್ವಾ? ನೀವೊಬ್ಬ MP-ನ ರಾಜ್ಯಪಾಲರಿಗೆ ಮತ್ತೆ ಇವ್ರ ಮೇಲೆ ದೂರು ಹೋಗಿದೆ. 120 ಎಕರೆಗಳನ್ನು ಅವರ ಏನು ಆದಾಯ ಇದೆ ಅದಕ್ಕೂ ಮೀರಿದ ಒಂದು ಆಸ್ತಿ ಗಳಿಕೆ ಮಾಡಿದರೆ, ಒಂದು ಕಡೆ 120ಕ್ಕೂ ಹೆಚ್ಚು ಭೂಮಿಯನ್ನು ಪರ್ಚೇಸ್ ಮಾಡಿದ್ದಾರೆ, ಖರೀದಿ ಮಾಡಿದ್ದಾರೆ. ಇತ್ತ ತನ್ನ ಮಗಳಿಗೆ ಸರ್ಕಾರಿ ಕೆಲಸ ಕೊಡೋಕ್ಕೋಸ್ಕರ ತನಗಿರೋದೇ 40,000 ಸಂಬಳ ಅಂತ ಆದಾಯ ಲಿಮಿಟ್ ಹೇಳ್ಕೊಂಡಿದ್ದಾರೆ. ಅವರ ಬೇಸಿಕ್ ಸ್ಯಾಲರಿನೇ 2,70,000 ಇದೆ. ಇದೆಲ್ಲ ಬಿಜೆಪಿ ಮಾಡಿದ ಕರ್ಮಕಾಂಡಗಳು. ಅದನ್ನು ಈ 5 ವರ್ಷ ಅವರೇನು ನೆಕ್ಸ್ಟ್ ಇಯರ್ ಹೋಗಬೇಕಾಗಿತ್ತು, ಅವರ ಟರ್ಮ್ ಮುಗಿಬೇಕಾಗಿತ್ತು. ಈ 5 ವರ್ಷದಲ್ಲಿ ಅವ್ರು ಮಾಡಿರುವಂತಹ ಅನಾಹುತಗಳೇನು, ಕರ್ನಾಟಕದ ಮಕ್ಕಳ ಲೈಫ್ನ ಜೊತೆ, ಜೀವನ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ ಅನ್ನೋದು ನಿಮ್ಗೆ ಏನಾದರೂ ಒಂಚೂರಾದರೂ ದರ್ದಿದೆಯಾ? 2015 GP ಎಕ್ಸಾಮ್ ನಾನು ಬರೆದಿದ್ದೆ, ನನ್ನ ಸಹಪಾಠಿಗಳು ಬರೆದಿದ್ದು, ತುಂಬ ಮಂದಿ ಬರೆದಿದ್ವಿ. 2019ರಲ್ಲಿ ಡಿಸೆಂಬರ್ 13ಕ್ಕೆ ನಮ್ಮದು ರಿಸಲ್ಟ್ ಬರಬೇಕಾಗಿತ್ತು. ಆವಾಗ ಎದ್ದ ಪುಕಾರ್ ಏನಂತ ಹೇಳಿದರೆ, ಬೈ ಎಲೆಕ್ಷನ್ನಲ್ಲಿ BJP ಅವರು ಗೆದ್ದು ಬಿಟ್ಟರು, ಆ ಪಟ್ಟಿ ಚೇಂಜ್ ಆಯಿತು, ನಮ್ಮಂತಹ ಎಲ್ಲ ಪ್ರತಿಭಾನ್ವಿತ ಮಕ್ಕಳೆಲ್ಲ ಸೈಡಿಗೆ ಹೋದ್ರು, ಇವ್ರಿಗೆ ಬೇಕಾದವ್ರನ್ನ ಹಾಕ್ಸಿದ್ರು ಅಂತ. ಅದಕ್ಕೋಸ್ಕರನೇ ಅದರ ಉತ್ತರ ಪತ್ರಿಕೆಗಳನ್ನು ಪಡೆಯೋಕ್ಕೋಸ್ಕರನೇ ನಾವು 70 ಲಕ್ಷ ರೂಪಾಯಿಗಳನ್ನು ಕೋರ್ಟ್ಗೆ ಖರ್ಚು ಮಾಡುವಂಥ ಪರಿಸ್ಥಿತಿ ಬಂತು. ಇದೆಲ್ಲ ಮಾಡಿರುವಂಥದ್ದು ನೀವು ಮಾಡಿರುವಂಥ ಅಪಾಯಿಂಟ್ಮೆಂಟಿಂದಾಗಿ, ನೀವು ಮಾಡಿರುವಂತಹ ಭ್ರಷ್ಟಾಚಾರಿ ನೇಮಕಾತಿಗಳಿಂದಾಗಿ. ಇಂಥದನ್ನು ಮಾಡಿಬಿಟ್ಟು ಇವಾಗ ಕಾಂಗ್ರೆಸ್ನ ತಲೆಗೆ ಕಟ್ಟಕ್ಕೆ ನೋಡ್ತಾ ಇದ್ದೀರಾ, ಡಿ ಕೆ ಶಿವಕುಮಾರ್ ಅವರ ತಲೆಗೆ ಕಟ್ಟಕ್ಕೆ ನೋಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅವರು ಇವಾಗ ಏನು KPSC ಮೇಲೆ ಅಪಾದನೆ ಬಂದಿದೆ, ಇಮ್ಮಿಡಿಯೇಟ್ ಆಗಿ CID ತನಿಖೆಗೆ ಕೊಟ್ಟಿದ್ದಾರೆ. ಪಶು ವೈದ್ಯಾಧಿಕಾರಿ ಏನು ಹಗರಣ ಆಗಿದೆ, ನಿಮ್ಮ ಥರ 22 ಮಕ್ಕಳು ಅಲ್ಲಿ ಬಲಿದಾನ ಮಾಡೋದನ್ನು ಕಾಯ್ತಾ ಕೂತಿಲ್ಲ. ನೀಟ್ ಹಗರಣದಲ್ಲಿ ನೀವು ಮಾಡಿದ್ರಲ್ಲ, 22 ಮಕ್ಕಳು ಸಾಯೋವರೆಗೂ ಕಾದು ಕುಳಿತು ಯಾವಾಗ ನಿಮ್ಮ ರಾಜನ ಸಿಂಹಾಸನಕ್ಕೆ ಕುತ್ತು ಬರುತ್ತೆ ಆವಾಗ ಮೆಲ್ಲ ಮಧ್ಯರಾತ್ರಿ ಬಂದು ನೀವು ರಾಜೀನಾಮೆ ಕೊಡಿಸಿದ್ರಲ್ಲ, ಆ ಥರ ಅಲ್ಲ ಕರ್ನಾಟಕ ಕಾಂಗ್ರೆಸ್. ನೀವು ಯೋಚನೆ ಮಾಡಬೇಕು. ಇದೇ ನಿಮ್ಮ ಸಾಹುಕಾರ್ ಶಿವಶಂಕರಪ್ಪ ಪರವಾಗಿ ವಕಾಲತ್ತು ಮಾಡ್ತಾ ಇರುವಂಥ ವಕೀಲರು ಯಾರು? ಉಗ್ರ ಹಿಂದುತ್ವದ ಪ್ರತಿಪಾದಕರು. ಹಿಂದುತ್ವದ ಹಗರಣಗಳಿಗಾಗಿ ತಾವು ತುದಿಗಾಲಲ್ಲಿ ನಿಂತು ಕೆಲಸ ಮಾಡುವಂಥ ವಕೀಲರೇ ಅವ್ರಿಗೂ ಅಲ್ಲಿ ವಾದ ಮಾಡ್ತಾ ಇರುವಂಥದ್ದು, ಅವ್ರನ್ನ ರಕ್ಷಣೆ ಮಾಡ್ತಾ ಇರುವಂಥದ್ದು. ನೇಮಕಾತಿನೂ ನೀವೇ ಮಾಡ್ತೀರಿ, ರಾಜ್ಯಪಾಲರು ಅಮಾನತು ಮಾಡಿದರೆ ಅವರ ರಕ್ಷಣೆಗೂ ನೀವು ಓಡೆ ಬರ್ತೀರಿ, ಆಮೇಲೆ ಫ್ರೀಡಂ ಪಾರ್ಕಲ್ಲಿ ಹೋಗಿ ನಾಟಕ ಮಾಡ್ತೀರಿ, ಸದನದಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರೇ ಅಂತ ಪುಂಕ್ತೀರಾ. ನೀವು ಬಿಜೆಪಿ ನಾಯಕರಿಗೆ ತಲೆನಲ್ಲಿ ಬುದ್ಧಿ ಇಲ್ಲ, ಬ್ರೈನು ಇಲ್ಲ, ಸ್ಪೈನು ಇಲ್ಲ. ಸತ್ಯ ಹೇಳುವಂತಹ ಸ್ಪೈನ್ ಇಲ್ಲ, ವಿಚಾರ ತಿಳ್ಕೊಳ್ಳುವಂತಹ ಬ್ರೈನು ಇಲ್ಲ.
ನೋಡಿ, ಒಂದು ವಿಚಾರ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು ತೇಜಸ್ವಿ ಸೂರ್ಯ. ಬಹಳಷ್ಟು ಈ ತರದ ಬಾಣಗಳಲ್ಲಿ ನೀವು ಮಾಡಿದಿರಿ, ಬಹಳಷ್ಟು ಈ ತರದ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದಿರಿ. ಬಟ್ ಈ ಸಲ ಸದನದಲ್ಲಿ ಮಾತಾಡ್ತಾ ಇದ್ರಿ, ಒಂಚೂರು ರಿಸರ್ಚ್ ಮಾಡಿ ಹೋಗ್ಬೇಕಾಗಿತ್ತು. ಫೈನಲ್ ಆಗಿ ಒಂದು ಮಾತು ಹೇಳ್ತೀನಿ, ಕರ್ನಾಟಕದ ಕಾಂಗ್ರೆಸ್ ಲೀಡರ್ಸ್ ಏನಿದಾರಲ್ಲ, ಇಡೀ ದೇಶದ ಕಾಂಗ್ರೆಸ್ ಅನ್ನ ಚಿಗುರಿಸುವಷ್ಟು, ಎತ್ತರಿಸುವಷ್ಟು ತಾಕತ್ತು ಕರ್ನಾಟಕದ ಕಾಂಗ್ರೆಸ್ ಲೀಡರ್ಸ್ಗಿದೆ. ಅದೇ ಬಿಜೆಪಿಯ ಲೀಡರ್ಸ್ ಇದಾರಲ್ಲ, ಇಡೀ ದೇಶದ ಬಿಜೆಪಿನ ನಾಶ ಮಾಡುವಷ್ಟು ಅನ್ಪಡುತನ, ಅವಿವೇಕಿತನ, ನಾಲಾಯಕ್ತನ ಬಿಜೆಪಿಯ ಕರ್ನಾಟಕದ ಬಿಜೆಪಿ ಲೀಡರ್ಸ್ಗಿದೆ. ಈ ವ್ಯತ್ಯಾಸ ಗಮನಿಸಿಕೊಂಡು ನೀವು ಮಾತಾಡಬೇಕು ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.